ನಾನೇ ಸೋಲ್ಬೇಕು, ಯಾವಾಗ್ಲೂ ನಾನೇ ಸೋಲ್ಬೇಕು ಅಂತಾಳೆ. ನೋಡಿದ್ರಪ್ಪ, ಯಾವಾಗ್ಲೂ ಮಾಡಿದೊಂದು ಸಣ್ಣ ತಪ್ಪಿಗೆ ಹೇಗೆ ಹಠ ಸಾಧಿಸ್ತಾಳೆ ಅಂತ. ಛೇ, ಇನ್ಮೇಲೆ ಯಾವತ್ತಾದ್ರೂ ಅವಳನ್ನು ಮಾತಾಡ್ಸಿದ್ರೆ ಕೇಳಿ. ಇವರಿಬ್ರು ಹೋದ್ ಜನ್ಮದಲ್ಲಿ ಹಾವು ಮುಗಿಸಿಗಳಾಗಿದ್ರು ಅಂತ ಕಾಣಿಸುತ್ತೆ ಕಡೆ. ಅಯ್ಯೋ, ಅದ್ ಯಾವ ದೊಡ್ಡ ಜಗಳ ಬಿಡಿ ಸಾಹೇಬ್ರ. ಅಣ್ಣ ತಂಗಿ ಜಗಳ ಉಂಡು ಮಲ್ಗೋ ತನಕ ಅಂತ ಗಾದಿನೇ ಐತಲ್ರಿ, ಅಷ್ಟು ಗೊತ್ತಿಲ್ಲ ನಮ್ಗೆ. ಅಣ್ಣ ತಂಗಿ ಜಗಳ ಅಲ್ವೇ, ಗಂಡ ಹೆಂಡತಿ ಜಗಳ. ಹೌದಲ್ಲ? ಅಯ್ಯೋ ನಿನ್ ಕನ್ಫ್ಯೂಷನ್ ಆ ದೇವ್ರಿಗೆ ಪ್ರೀತಿ. ಹೌದಲ್ರಿ, ಅಣ್ಣ ತಂಗಿ ಅನ್ನೋದ ಮರ್ತೋಗಿತ್ ನೋಡ್ರಿ. ಈ ಹೆಂಗಸರು ಹಣದಾಸೆಗೋಸ್ಕರ ತಾಳಿ ಕಟ್ಟಿದ ಗಂಡನ್ನು ಬಿಟ್ಟುಬಿಟ್ಟು ತನ್ನ ಹೊಟ್ಟೆಲ್ ಹುಟ್ಟಿದ ಹಸುಗೂಸನ್ನು ಕೂಡ ಬೀದಿ ಬಿಸಾಕಿ ಈ ಹೆಂಗಸರು ಚೀಟರ್ಸ್. ಯಾವ ಬೇವರ್ಸ್ ಎಷ್ಟೊತ್ತಲ್ಲಿ ಫೋನ್ ಮಾಡ್ತೀರೋ? ನಾನು ಸೂರ್ಯ. ಸೂರ್ಯ, ಇನ್ನು ಎಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ಯಾ? ನಿನ್ಗೆ ಅವಳ ಮನೆ ಗೊತ್ತಾ? ಯಾವ ಮನೆನೋ? ಎಲ್ಲಾ ಗಂಡಸರು ಚೀಟರ್ಸ್ ಅಂದ್ಲಲ್ಲ, ಅವಳ ಮನೆ. ಇಷ್ಟೊತ್ತಲ್ಲಿ ಅವಳನ್ನ ಕಾಣಿಸ್ಕೊಂಡಲ್ಲೇ ಮರ್ಡರ್ ಮಾಡಕ್ಕೆ. ನಿಂಗೇನು ತಲೆಗೆಲ್ಲ ಕೆಟ್ಟೈತಿನ? ಎಸ್, ಅವಳಿಗೆ ಎಷ್ಟೋ ಕೊಬ್ಬು. ನಮ್ಮನ್ನೆಲ್ಲ ಚೀಟರ್ಸ್ ಅನ್ನಕ್ಕೆ ಅವಳಿಗೆ ಏನೋ ರೈಟ್ಸ್ ಇದೆ. ಅವಳ ಅಡ್ರೆಸ್ ಹೇಳೋ, ಈಗಲೇ ಹೋಗಿ ಅವಳಿಗೊಂದು ಗತಿ ಕಾಣಿಸ್ತೀನಿ. ಯಾವಳೋ ಏನೋ ಹೇಳ್ತಾಳೆ ಅಂತ ಯಾಕೋ ಟೆನ್ಷನ್ ಆಗ್ತೀಯಾ? ಇಲ್ಲ ಸೂರ್ಯ, ಈ ಫೋನೇ ನಿನ್ನ ಕಾಲು ಅಂತ ತಿಳ್ಕೊಂಡು ಹೇಳ್ಕೊಂಡಲ್ಲ ವಾಳ ಗೋವಿಂದ ಗೋವಿಂದ ಅಂತ ಬಿಡ್ತಾರ, ಗಡಾಡ ಬಿದ್ಬಿಡ್ತೀನಿ ಕಣ. ಡಬ್ಬ ನನ್ನ ಮಕ್ಕಳ, ನೀವೆಲ್ಲ ಗಂಡಸೇ ಇಲ್ಲ ಕಣ್ರ. ಓ ದೇವರು ವರವನು ಕೊಟ್ರೆ ನಾನಿನ್ನೆ. ಸ್ವಲ್ಪ ಮಿಸ್ ಆಗಿದ್ರೆ ಈ ಮನುಷ್ಯ ಪ್ರಾಣ ಹೋಗ್ತಿತ್ತಲ್ರಿ. ಈ ಹುಡುಗಿಯರಿಗೆ ದುರಂಕಾರ. ಕಾರ್ ಒಳಗೆ ಕೂತ್ಕೊಂಡ್ಬಿಟ್ರೆ ಬಡವ್ರ ಕಣ್ಗೆ ಕಾಣಲ್ವಾ? ಏನ್ ಮುಖ ನೋಡ್ತೀರಿ? ಕಾರಿ ಬೆಂಕಿ ಇಟ್ಟು ಸುಟ್ಟಾಕ. ಬೇಡಿ ಸರ್, ಬೇಡಿ. ಅವ್ರದ್ದೇನು ತಪ್ಪಿಲ್ಲ, ತಪ್ಪೆಲ್ಲ ನಂದೆ. ಕಣ್ ಕಾಣದೆ ನಾನೇ ಅವ್ರ ಕಾರಿಗೆ ಅಡ್ಡ ಬಂದೆ. ಪ್ಲೀಸ್, ನಿಮಗೆ ಕೈ ಮುಗಿತೀನಿ. ನೀವ್ ಯಾಕೆ ಸರ್ ಕೈ ಮುಗಿತೀರಾ? ಇಷ್ಟು ಒಳ್ಳೆ ಹೃದಯ ಕೊಟ್ಟಿರೋ ನಿಮಗೆ ಆ ದೇವ್ರು ಕಣ್ಕೊಳ್ಳಿಲ್ವಲ್ಲ ಅಂತ ನಮ್ಗೆ ತುಂಬಾ ಬೇಜಾರಾಗ್ತಿದೆ. ನಮಗ್ ಕೇಳಿ ಬಯಸಿದವ್ರಿಗೂ ಒಳ್ಳೇದನ್ನೇ ಬಯಸ್ಬೇಕು ಅಂತ ದೊಡ್ಡವ್ರು ಹೇಳಿದ್ದಾರೆ. ನನ್ನ ಸ್ಟಿಕ್ಕಲ್ಲಿ ಇಲ್ಲಿದೆ ಎತ್ಕೊಡ್ತೀನಿ. ಓ, ನಿಮ್ ಸ್ಟಿಕ್ ಮುರಿದೋಗಿದೆಯಲ್ಲ ಸರ್. ಅಯ್ಯಯ್ಯೋ, ಕುರುಡನಿಗೆ ಕೋಲೆ ಕಣ್ಣು. ಅದಿಲ್ಲದೆ ನಾನು ಹೇಗೆ ಮನೆಗೆ ಹೋಗ್ಲಿ? ನೋಡಿ, ನಾನ್ ಡ್ರಾಪ್ ಮಾಡ್ತೀನಿ, ಬನ್ನಿ. ಬೇಡಿ ಮೇಡಮ್, ನಿಮ್ಗೆ ಯಾಕೆ ತೊಂದರೆ? ಅಯ್ಯೋ, ಕರ್ಕೊಂಡೋಗ್ಲಿ ಬಿಡಿ ಸರ್, ಅಷ್ಟಾದ್ರೂ ಉಪಕಾರ ಮಾಡು. ಕರ್ಕೊಂಡೋಗಮ್ಮ. ಬನ್ನಿ ಸರ್. ಯಾಕೆ ಮೇಡಮ್ ಮೌನವಾಗಿದ್ದೀರಾ? ಈ ಪೀಡೆ ಎಲ್ಲಿ ಬಂದು ಒಕ್ಕರ್ಸ್ಕೊಳ್ತು ಅಂತನಾ? ಹಾಗೇನಿಲ್ಲ. ಇಫ್ ಯು ಡೋಂಟ್ ಮೈಂಡ್, ನಿಮಗೆ ತೊಂದರೆ ಆದ್ರೆ ಇಳಿಸ್ಬಿಡಿ. ಪಾಪ ನಿಮ್ಗೆ ಏನ್ ಕೆಲಸ ಇರುತ್ತೋ ಏನೋ. ನಿಮ್ಗೆ ಹೆಲ್ಪ್ ಮಾಡ್ತಿದ್ದೀನಲ್ಲ ಅನ್ನೋ ಸಂತೋಷಕ್ಕಿಂತ ಬೇರೆ ಕೆಲಸ ನಂಗೇನೂ ಇಲ್ಲ. ಥ್ಯಾಂಕ್ ಯು ಮೇಡಮ್. ನಮ್ಮಂತ ಕುರುಡ್ರ ಮೇಲೆ ನಿಮ್ಗೆ ಎಷ್ಟು ಅನುಕಂಪ ಇದೆ. ಅನುಕಂಪ ಅಲ್ಲ, ಮನುಷ್ಯತ್ವ. ನಿಮ್ ಹೆಸರು? ತಿನ್ನೋ ಕನ್ನ ಇಲ್ದವಳಿಗೆ ಅನ್ನಪೂರ್ಣ, ವಿದ್ಯೆನೇ ಇಲ್ದವಳಿಗೆ ಸರಸ್ವತಿ, ನಿರ್ಗತಿಗನಿಗೆ ಕುಬೇರ ಅಂತ ಹೆಸರಿಡೋ ಹಾಗೆ ಕಣ್ಣೇ ಇಲ್ದಿರೋ ನನಗೆ ಸೂರ್ಯ ಅಂತ ಹೆಸರಿಟ್ಟಿದೆ. ಕಣ್ಣಿಲ್ದಿದ್ರೆ ಏನಂತೆ, ಸೂರ್ಯನ್ ಬೆಳಕಿನಷ್ಟೇ ನಿರ್ಮಲವಾದ ಮನಸ್ಸಿದೆಯಲ್ಲ, ಅದನ್ನ ನೋಡಿ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಹೆಸರಿಟ್ಟಿರ್ಬೇಕು. ಸಾರಿ ಮೇಡಮ್, ನಮ್ಮ ಅಪ್ಪ ಅಮ್ಮನಿಗೆ
ನನಗೆ ಹೆಸರಿಡೋ ಅಷ್ಟು ಕರುಣೆ ಇರಲಿಲ್ಲ. ಯಾಕೆ? ನಾನು ಕುರುಡ ಅಂತ ಗೊತ್ತಾದ ತಕ್ಷಣ ನಮ್ಮ ತಾಯಿ ನನ್ನ ಬೀದಿಗೆ ಬಿಸಾಕ್ಬಿಟ್ಲಂತೆ ಮೇಡಮ್. ಹೌದಾ? ಏನೇ ಆದ್ರೂ ನಿಮ್ಮನ್ನ ಬೀದಿಗೆ ಬಿಸಾಕ್ಬಾರ್ದಾಗಿತ್ತು. ಹೋಗ್ಲಿ ಬಿಡಿ ಮೇಡಮ್, ನನ್ನ ಹಣೆ ಬರಕ್ಕೆ ನೀವ್ಯಾಕೆ ಬೇಜಾರು ಮಾಡ್ಕೋತೀರಾ? ಮನೆ ಬಂತು, ಕಾರ್ ನಿಲ್ಸಿ. ಅದೇ ಹೇಗೆ ಇಷ್ಟು ಕರೆಕ್ಟಾಗಿ ಹೇಳಿದ್ರಿ? ಕಾಣ್ತಾ ಇದೆಯಲ್ಲ ಮನಸ್ಸಿಗೆ. ಮನೇಲಿ ನೀವೊಬ್ರೇ ಇದ್ದೀರಾ? ಇಲ್ಲ, 4 ಜನ ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲ ಏನ್ ಮಾಡ್ತಿದ್ದಾರೆ? ಎಲ್ಲ ನನ್ನ ಜೊತೆ ಹಾಡ್ಕೊಂಡು ಜೀವನ ಮಾಡ್ತಿದ್ದಾರೆ. ಮೇಡಮ್, ನಿಮ್ ಜೊತೆ ನಾನೇ ಬಂದಿದ್ದೀನಿ ಅಂತ ಇವ್ರಿಗೆಲ್ಲ ಹೇಗೆ ಗೊತ್ತಾಯ್ತು? ವಾಸನೆಯಿಂದನಾ? ಬನ್ನಿ ಒಳಗೆ. ನೋಡಿ ಮೇಡಮ್, ದೇವರು ಕಣ್ಣಿಲ್ದವ್ರಿಗೆ ಅಬ್ಸರ್ವೇಶನ್ ಜಾಸ್ತಿ ಕೊಟ್ಟಿರ್ತಾನೆ. ಅದ್ರಲ್ಲೂ ಹೆಂಗಸ್ರದೇ ಬೇರೆ ವಾಸನೆ, ಗಂಡಸ್ರದೇ ಬೇರೆ ವಾಸನೆ. ಗಂಡಸ್ರದು ಗೋಡ್ಸ್ ವಾಸನೆ, ಹಾ, ಹೆಂಗಸರದು ಮಧುರವಾದ ವಾಸನೆ, ಹುಡುಗಿರ್ದು ಮೈಲ್ಡ್ ವಾಸನೆ, ಮುದ್ಕಿರ್ದು ಘಾಟ್ ವಾಸನೆ. ಆದ್ರೆ ನಿಮ್ ವಾಸನೆ ತುಂಬಾ ಡಿಫ್ರೆಂಟ್ ಆಗಿದೆ. ಸಾರಿ ಮೇಡಮ್, ಬೈ ಎನಿ ಚಾನ್ಸ್ ನಿಮ್ ತಂದೆ ಬ್ಯೂಟಿ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇಟ್ಟಿದ್ದಾರಾ? ಅಂದ್ರೆ ನಿಮ್ ಮೈಯಿಂದ ಇಷ್ಟೊಂದು ಒಳ್ಳೆ ವಾಸನೆ ಬರ್ತಿದೀಯಲ್ಲ, ನಿಮ್ಮಪ್ಪ ಸೆಂಟ್ ಫ್ಯಾಕ್ಟ್ರಿ ಏನಾದ್ರೂ ಇಟ್ಟಿದಾರ ಅಂತ ನಮ್ ಕರಿ ಕುಳ್ಳ ಕೇಳ್ತಿದಾನ ಅಷ್ಟೇ. ಯಾ, ಈಸ್ ಕರೆಕ್ಟ್. ಜಾಸ್ತಿ ಆಯ್ತು. ಕಡಿಮೆ ಮಾಡ್ಕೋತೀವಿ. ಏನ? ಅದೇ ಮೇಡಮ್, ಯಾರೇ ಬಂದ್ರು ಇವರು ಡ್ರಾಮಾದವ್ರ ತರ ಮಾತಾಡಿ ತಲೆ ತಿಂತಾ ಇರ್ತಾರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮೇಡಮ್. ಪರವಾಗಿಲ್ಲ ಬಿಡಿ. ಮೇಡಮ್, ಇವನು ಶೇಖರ್. ನೈಸ್ ಮೀಟಿಂಗ್ ಯು. ಹರಿ, ನಮಸ್ತೆ. ಗಣೇಶ್, ಸುರೇಶ್. ಹಾಯ್. ನನ್ನ ಹೆಸರು ಅಮೃತ ಅಂತ. ಹೇಗೆ? ಈಗ ತಾನೇ ನೀವೇ ಹೇಳಿದ್ರಲ್ಲ ಮೇಡಮ್. ಮೇಡಮ್, ನಿಮ್ಗೆ ವೀಣೆ ನುಡ್ಸಕ್ಕೂ ಬರುತ್ತಾ? ಇಲ್ವಲ್ಲ? ಯಾಕೆ ಸುಳ್ಳು ಹೇಳ್ತೀರಾ ಮೇಡಮ್? ನಿಮ್ ನಗುನೇ ವೀಣೆ ತರ ಇದೆ. ಹೀಗೆ ಬಿಟ್ರೆ ಇವರೇ ಇವಳನ್ನ ಲೈನ್ ಹೊಡೆ ಇದ್ದಾರೆ. ಏನ್ ತಗೋತೀರಾ ಮೇಡಮ್? ಕಾಫಿ, ಟೀ, ಹಾಲು? ಥ್ಯಾಂಕ್ ಯು. ಏನು ಬೇಡಿ. ನಿಮ್ಗೆ ಯಾಕೆ ತೊಂದ್ರೆ? ಇಷ್ಟಕ್ಕೆ ತೊಂದರೆ ಅಂದ್ರೆ ಹೇಗ್ ಮೇಡಮ್? ಇನ್ನು ಮುಂದಕ್ಕೆ ಬೇಕಾದಷ್ಟಿದೆ. ಮುಂದೆನಾ? ಅದೇ ಮೇಡಮ್, ನೀವ್ ಈ ಮನೆಗೆ ಆಗಾಗ್ ಬರ್ತಾ ಇರ್ಬೇಕು, ಕಾಫಿ ಕುಡಿಬೇಕು, ತಿಂಡಿ ತಿನ್ಬೇಕು, ಊಟ ಮಾಡ್ಬೇಕು. ಓಕೆ ಓಕೆ, ಇನ್ನೊಂದ್ಸರಿ ಬರ್ತೀನಿ. ಹೋಗ್ಲಿ, ಅಟ್ಲೀಸ್ಟ್ ಕಾಫಿ. ಓಕೆ. ಜಸ್ಟ್ ಮಿನಿಟ್. ಒಂಚೂರು ಮೈ ಮುಟ್ಟ ಬಿಟ್ಟಿದ್ರೆ ಅವಳ ಮೈಯನ್ನು ಸಾಲೋತಿತ್ತ. ಮಿತದ್ರೋಹಿ, ಪಾಪಿ, ಛೀ. ಟಿವಿ ಯಾಕೆ ಇಟ್ಕೊಂಡಿದ್ದೀರಾ? ನೋಡಕ್ಕೆ. ಅದು ನೋಡೋದು ಅಂದ್ರೆ ಕೇಳೋದು, ನ್ಯೂಸು, ಸಾಂಗ್ಸು. ಅದಕ್ಕೆ ರೇಡಿಯೋನೇ ಸಾಕಲ್ವಾ? ಅದ್ರಲ್ಲಿ ಎಫ್ ಚಾನೆಲ್ ಬರೋಲ್ಲ. ಎಫ್ ಚಾನೆಲ್? ಅದೇ ಮೇಡಮ್, ರೇಡಿಯೋಗಳಲ್ಲಿ FM ಮಾತ್ರ ಬರುತ್ತೆ. ಎಫ್ ಅಂದ್ರೆ ಫಿಲ್ಮ್ ಸಾಂಗ್ಸ್ ಜಾಸ್ತಿ ಬರಲ್ವಲ್ಲ, ಅದನ್ನ ಹೇಳ್ತಾ ಇದ್ದಾನೆ. ಓಹೋ. ಕೂತ್ಕೊಳ್ಳಿ ಮೇಡಮ್. ಇರ್ಲಿ ಬಿಡಿ. ಮನೇನ ಕಣ್ಣಿರೋರ್ಗಿಂತ ತುಂಬಾ ನೀಟಾಗಿ ಇಟ್ಕೊಂಡಿದ್ದೀರಾ. ಹೌದೌದು, ಈ ಮೇಂಟೆನೆನ್ಸ್ ಅಲ್ಲ ನಮ್ ಡುಮ್ಮುಂದೆ. ಓಹೋ. ಅಯ್ಯೋ, ಏನಾಯ್ತು? ಏನಿದೆ? ಇದನ್ನೇ. ಥ್ಯಾಂಕ್ ಯು ಮೇಡಮ್. ಕಣ್ಣಿರೋರೇ ಎಡುತ್ತೀವಿ, ಕಣ್ಣಿಲ್ದಿರೋ ನೀವು ಅದ್ ಹ್ಯಾಕ್ ಬದುಕ್ತೀರಾ? ರಿಯಲಿ ಯು ಆರ್ ಆಲ್ ಗ್ರೇಟ್. ಇದ್ರಲ್ಲಿ ಗ್ರೇಟ್ ಏನ್ ಬಂತು ಮೇಡಮ್? ಎಲ್ಲ ಕ್ಯಾಲ್ಕುಲೇಷನ್ ಅಷ್ಟೇ. ಫಾರ್ ಎಕ್ಸಾಂಪಲ್, ಈ ಕಂಬದಿಂದ ನೋಡಿ, ಈ ಕಂಬದಿಂದ 10 ಹೆಜ್ಜೆಗೆ ಮೇನ್ ಡೋರ್ ಇದೆ ನೋಡಿ. ಈ 1, ಈ 2, ದಾರಿ ಬಿಡ. ಈ 3, ಈ 4, ಈ 5, ಈ 6. ಇಲ್ಲಿಂದ ಲೆಫ್ಟ್ಗೆ 5 ಹೆಜ್ಜೆ ಬೆಡ್ರೂಮ್. 1, 2, 3, 4, 5. ಇಲ್ಲಿಂದ ಬಾತ್ರೂಮ್ಗೆ. ನಿಮ್ಮನ್ನ ನೋಡಿದ್ರೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಓ, ಮ್ಯಾಗಝಿನ್ ಬೇರೆ ಓದ್ತೀರಾ? ಎಕ್ಸ್ಕ್ಯೂಸ್ ಮಿ ಮೇಡಮ್, ಇಲ್ಲೆಲ್ಲೋ ದೇವ್ರ ಫೋಟೋ ಇಟ್ಟಿದೀವಿ. ದೇವರ ಫೋಟೋನಾ? ಹೌದು ಮೇಡಮ್, ಖಾಲಿ ಬಾಟ್ಲು ಹಳೆ ಪೇಪರ್ ಮಾರೋ ಹುಡುಗ ಇಂಡಿಯಾದಲ್ಲಿರೋ ಎಲ್ಲಾ ದೇವ್ರಗಳ ಫೋಟೋನು ಇದರಲ್ಲಿದೆ. ಇದನ್ನ ದೇವ್ರ ಮನೇಲಿ ಇಟ್ಕೊಳ್ಳಿ ಅಂತ ಹೇಳ್ದ, ಅದಕ್ಕೆ ಇಲ್ಲಿ ಇಟ್ಟಿದ್ವಿ. ಇದರಲ್ಲಿ ಯಾವ್ಯಾವ ದೇವ್ರ ಫೋಟೋ ಎಲ್ಲೆಲ್ಲಿದೆ ಅಂತ ಸ್ವಲ್ಪ ನೋಡಿ ಹೇಳ್ತೀರಾ? ಯಾವ ದೇವ್ರಾದ್ರೇನೋ ದೇವನೊಬ್ಬ ನಾಮ ಹಲವು ಅಂತ ಕೇಳಿಲ್ವಾ? ಲವ್, ಆ ಪುಸ್ತಕನ ತಗೊಂಡು ಹೋಗಿ ದೇವ್ರ ಮನೇಲಿ ಇಡೋ. ಪೂಜೆ ಮಾಡಿದ್ರೆ ಮುಂದಿನ ಜನ್ಮದಲ್ಲಾದ್ರೂ ಆ ದೇವ್ರು ನಮಗ್ ಕಣ್ ಕೊಡ್ಬೋದು.
ಅಲ್ಬೇಡ ಕಣೋ ಮೇಡಮ್, ಆ ಪುಸ್ತಕ ಕೊಡಿ ಮೇಡಮ್, ಅದನ್ನ ದೇವ್ರ ಮನೇಲಿ ಇಟ್ಬಿಟ್ಟು ಬರ್ತೀನಿ. ಚೀಚಿ ಬೇಡ, ಇದು ದೇವ್ರ ಪುಸ್ತಕ ಅಲ್ಲ, ಇನ್ಯಾವ ಪುಸ್ತಕ? ಪೋಲಿ ಪುಸ್ತಕ. ಶಾಂತ ಪಾಪಂ, ಶಾಂತ ನೀವು ಪಾಪಂ. ಕುರುಡು ಅಂತ ಚೀಟ್ ಮಾಡಿದಾನೆ ರಾಸ್ಕಲ್. ಯಾಕೆ ಅಳ್ತಿದ್ದೀರಾ? ಅದು ಇವನೊಬ್ಬ ಮಹಾನ್ ಸೆಂಟಿಮೆಂಟಲ್ ಫೂಲ್. ದೇವರು ಅಂದ್ರೆ ಬಹಳ ಭಕ್ತಿ ಮುಂಡೋದಕ್ಕೆ. ಈ ಪ್ರಪಂಚದಲ್ಲಿ ಎಂತೆಂತ ಚೀಟರ್ಸ್ ಇದಾರೆ ಅಂತ ಸಂಕಟ ಪಡ್ತಾ ಇದ್ದಾನೆ. ಇಟ್ಸ್ ಓಕೆ, ತಗೊಳ್ಳಿ ಇನ್ಸ್ಟಂಟ್ ಫಿಲ್ಟರ್ ಕಾಫಿ. ಥ್ಯಾಂಕ್ಸ್. ವೆಲ್ಕಮ್. ಸಮಾಧಾನ ಮಾಡ್ಕೊಳ್ಳಿ ಸುರೇಶ್, ದೇವ್ರ ಫೋಟೋ ಬೇಕು ಅಂದ್ರೆ ನಿಮಗ್ ನಾನ್ ತಂದ್ಕೊಡ್ತೀನಿ. ಚೀಚಿ ಬೇರೆ. ಮೇಡಮ್, ಕಾಫಿ ಚೆನ್ನಾಗಿಲ್ವಾ? ಸಕ್ಕರೆಗೆ ಬದಲು ಉಪ್ಪು ಹಾಕ್ಬಿಟ್ಟಿದ್ದೀರಾ? ಅಯ್ಯೋ, ಕಾಫಿ ಪುಡಿ ಡಬ್ಬದ ಪಕ್ಕದಲ್ಲೇ ಸಕ್ಕರೆ ಡಬ್ಬ ಐತಲ್ಲ. ಹೌದಾ? ಹಾ. ಹಾಗಾದ್ರೆ ಅದನ್ನ ಹರಿನೇ ಎಕ್ಸ್ಚೇಂಜ್ ಮಾಡಿರ್ಬೇಕು ಕಣೋ. ಬೆಳಗ್ಗೆ ಉಪ್ಪಿಟ್ಟಿಗೆ ಉಪ್ಪಿನ ಬದಲು ಸಕ್ಕರೆ ಹಾಕ್ಬಿಟ್ಟಿದ್ದ. ಅಯ್ಯೋ ಪಾಪಿ, ನೀ ಅಡಿಗೆ ಮನೆಗೆ ಹೋಗ್ಬೇಡ ಅಂತ ಎಷ್ಟು ಸಾರಿ ಹೇಳಿದೀನಿ. ಹೋಗ್ಲಿ ಬಿಡಿ ಸೂರ್ಯ, ಪಾಪ. ಇವ್ನು ಯಾವಾಗ್ಲೂ ಹೀಗೆ ಮೇಡಮ್, ಈ ತರ ಎಡವಟ್ ಮಾಡ್ತಾ ಇದ್ರೆ ಇನ್ಮೇಲೆ ನಮ್ಮ ಮನೆಗೆ ಯಾರು ಬರ್ತಾರೆ ಹೇಳಿ? ನಾನ್ ಬರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ತಿಳಿದ್ ಮಾಡಿದ್ರೆ ತಪ್ಪು, ತಿಳಿದೇ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಿಮ್ಮ ಈ ಪ್ರೀತಿ, ಅನ್ಯೋನ್ಯತೆ, ನಿರ್ಮಲವಾದ ಮನಸ್ಸು, ಐ ರಿಯಲಿ ಲೈಕ್ ಇಟ್. ಹಾ, ನಿಮ್ಗೇನಾದ್ರೂ ಹೆಲ್ಪ್ ಬೇಕಾದ್ರೆ ನನಗೆ ಫೋನ್ ಮಾಡಿ, ಓಕೆ? ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ನಾನ್ ಬರ್ತೀನಿ. ಬಾಯ್. ಬಾಯ್. ಅಯ್ಯೋ